ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚಲನೆ ಪಾಠದ ಮುಖ್ಯ ಪ್ರಶ್ನೆ 5 ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 31ನೇ ಪ್ರಶ್ನೆ ಎ. 54 ಕಿಲೋಮೀಟರ್ ಪರ್ ಗಂಟೆ ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗಳಿಗೆ ಪರಿವರ್ತಿಸಿ. ಇಲ್ಲಿ ನೋಡಿ, ಯಾವಾಗಲೂ ಕಿಲೋಮೀಟರ್ ಪರ್ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸ್ತಾ ಇದ್ದೀವಿ ಅಂದ್ರೆ ನಾವು 5/18 ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಕನ್ವರ್ಷನ್ ಟರ್ಮ್ ಇದು 54 ಇಂಟು 8 ಡಿವೈಡೆಡ್ ಬೈ 15 ಎಷ್ಟು ಬರುತ್ತೆ ಉತ್ತರ? 15 ಮೂರ್ಲೆ 45, 8 ಮೂರ್ಲೆ 24. Retaking question number 31. Question number 31 retaking. Hello everyone, welcome to Sanmarga classes. ಚಲನೆ ಪಾಠದ ಮುಖ್ಯ ಪ್ರಶ್ನೆ 5 ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 31ನೇ ಪ್ರಶ್ನೆ ಎ. 54 ಕಿಲೋಮೀಟರ್ ಪರ್ ಗಂಟೆ ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗಳಿಗೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 54 ಕಿಲೋಮೀಟರ್ ಪರ್ ಗಂಟೆ, ಯಾವಾಗಲೂ ಕಿಲೋಮೀಟರ್ ಪರ್ ಗಂಟೆಯನ್ನ ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡುವಾಗ 5/18 ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ 54 ನಾನು ಕನ್ವರ್ಟ್ ಮಾಡಬೇಕು ಅಂದ್ರೆ 54 ಇಂಟು 5/18 ಎಷ್ಟು ಬರುತ್ತೆ? 18 ಮೂರ್ಲೆ 54, 5 ಮೂರ್ಲೆ 15, 15 ಮೀಟರ್ ಪರ್ ಸೆಕೆಂಡ್. 54 ಕಿಲೋಮೀಟರ್ ಪರ್ ಗಂಟೆ ಅಂದ್ರೆ 15 ಮೀಟರ್ ಪರ್ ಸೆಕೆಂಡ್. ಯಾಕೆ ಹೀಗೆ ಬಂತು ಹೇಳ್ತೀನಿ ನೋಡಿ. ಇಲ್ಲಿ ನಮಗೆ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಅನ್ನೋದು ಗೊತ್ತು. ಅದೇ ತರ 1 ಗಂಟೆ ಅಂದ್ರೆ 60 ನಿಮಿಷ, 1 ನಿಮಿಷ ಅಂದ್ರೆ 60 ಸೆಕೆಂಡು. ಹಾಗಾಗಿ ಇವೆರಡನ್ನ ಸೇರಿಸಿ ನಾನೇನ್ ಬರಿಬಹುದು? 1 ಗಂಟೆ ಇಸ್ ಈಕ್ವಲ್ ಟು 60 ನಿಮಿಷ ಇಂಟು 60 ಸೆಕೆಂಡ್ ಬರಿಬಹುದು. ಆವಾಗ ನನಗೆ 3600 ಸೆಕೆಂಡ್ ಬರುತ್ತೆ. ಈಗ 1000 ಕಿಲೋಮೀಟರ್ ಪರ್ ಗಂಟೆ ಇರೋದನ್ನ ಮೀಟರ್ ಪರ್ ಸೆಕೆಂಡ್ಗೆ ಮಾಡಿದ್ರೆ 1000 ಡಿವೈಡೆಡ್ ಬೈ 3600 ಮಾಡ್ತೀರಿ. ಎಷ್ಟು ಬರುತ್ತೆ? 5/18 ಬಂತ. ಅದನ್ನೇ ನಾವಿಲ್ಲಿ ಮಲ್ಟಿಪ್ಲೈ ಮಾಡುವಂಥದ್ದು. ಬಿ ಅನ್ನ ನೋಡಿ, 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಕಿಲೋಮೀಟರ್ ಪರ್ ಗಂಟೆಗಳಿಗೆ ಪರಿವರ್ತಿಸಿ. ಕಿಲೋಮೀಟರ್ ಪರ್ ಗಂಟೆಗೆ ಮಾಡುವಾಗ ಮೀಟರ್ ಪರ್ ಸೆಕೆಂಡ್ ಇಂದ ಅದರ ಉಲ್ಟಾ ಬರಿಬೇಕು. 18 ಡಿವೈಡೆಡ್ ಬೈ 5 ಮಲ್ಟಿಪ್ಲೈ ಮಾಡಬೇಕು. 6 ಇಂಟು 18 ಡಿವೈಡೆಡ್ ಬೈ 5 21.6 ಕಿಲೋಮೀಟರ್ ಪರ್ ಗಂಟೆ. ಸಿ. ಒಬ್ಬ ಚಾಲಕನು ತನ್ನ ಕಾರಿನ ಜವವನ್ನು 5 ಸೆಕೆಂಡುಗಳಲ್ಲಿ 25 ಮೀಟರ್ ಪರ್ ಸೆಕೆಂಡ್ ನಿಂದ 10 ಮೀಟರ್ ಪರ್ ಸೆಕೆಂಡ್ಗಳಿಗೆ ಕಡಿಮೆಗೊಳಿಸಿದರೆ ಆ ಕಾರಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಸರಿ, ಟೈಮ್ ಏನ್ ಕೊಟ್ಟಿದ್ದಾರೆ? 5 ಸೆಕೆಂಡ್ ಕೊಟ್ಟಿದ್ದಾರೆ. ಆರಂಭಿಕ ಜವ ಎಷ್ಟು ಕೊಟ್ಟಿದ್ದಾರೆ? 25 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಅಂತಿಮ ಜವ ಎಷ್ಟು ಕೊಟ್ಟಿದ್ದಾರೆ? 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ವೇಗೋತ್ಕರ್ಷ ಎ ಎಷ್ಟು ನಮಗ್ ಗೊತ್ತಿದೆ. ಸೂತ್ರ ಏನಿದೆ? ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ವಿ ಅಂದ್ರೆ 10 ಇದೆ, ಯು ಅಂದ್ರೆ 25 ಮೀಟರ್ ಪರ್ ಸೆಕೆಂಡ್ ಇದೆ, ಡಿವೈಡೆಡ್ ಬೈ ಟೈಮ್ ಅಂದ್ರೆ 5 ಸೆಕೆಂಡ್ ಇದೆ. ಏನಾಯ್ತು? ಇದು -15/5 ಆಯ್ತಾ? ಹಾಗಿದ್ರೆ ಉತ್ತರ ಎಷ್ಟು ಬರ್ತಿದೆ? -3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಇಲ್ಲಿ ನೋಡಿ, 25 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂದ ಸೆಕೆಂಡ್ ಇಂದ 10 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಲ್ಲ, ಈ ಮೈನಸ್ ಸೈನ್ ಅದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಡಿಸಲರೇಟ್ ಆಗ್ತಾ ಇರೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಥ್ಯಾಂಕ್ ಯು.